ಮತದಾರರ ವಿಶೇಷ ಮತಪಟ್ಟಿ ಪರಿಷ್ಕರಣೆಯಲ್ಲಿ ಶೇಕಡ 100% ಸಾಧನೆ ಮಾಡಿದ ಪಾವಗಡ ತಾಲೂಕಿನ ಕೆಲಾರಳ್ಳಿ ಗ್ರಾಮದ ಶಿಕ್ಷಕಿ ಶಂಕರಮ್ಮ ಅವರನ್ನು ಪಾವಗಡ ತಾಲೂಕಿನ ಶಾಸಕರಾದ ಎಚ್.ವಿ. ವೆಂಕಟೇಶ್ ಮತ್ತು ತಹಶೀಲ್ದಾರ್ ವೈ ರವಿ ಹಾಗೂ ಸ್ವೀಪ್ ಸಮಿತಿ ಅಧ್ಯಕ್ಷರು ಆದಂಥ ಇಒ ಮಧುಸೂದನ್ ಅವರು ಅಭಿನಂದಿಸಿದ್ದಾರೆ. ಶೇಕಡ 100% ಸಾಧನೆ ಮಾಡಿದ ಶಿಕ್ಷಕಿ ಶಂಕರಮ್ಮ ಅವರು ತಮ್ಮ ಸಾಧನೆಗೆ ಬೆಂಬಲ ನೀಡಿದವರನ್ನು ಸ್ಮರಿಸಿದ್ದು ಹೀಗೆ. ನನ್ನ ಹೆಸರು ಶಂಕರಮ್ಮ ಕೆ. ನಾನು ಕಸಬಾ ಹೋಬಳಿ ಕಿಲಾರಹಳ್ಳಿ PS ನಂಬರ್ 159ನಲ್ಲಿ BLO ಆಗಿ ವರ್ಕ್ ಮಾಡ್ತಾ ಇದ್ದೀನಿ. ನಮ್ಮದು SIR ಅಲ್ಲಿ 100% ಡಿಜಿಟೈಸೇಷನ್ ಆಗಿದೆ. 1004 ಮತದಾರರಿದ್ದು 976 ಡಿಜಿಟೈಸೇಷನ್ ಆಗಿದೆ. ಅದರಲ್ಲಿ 11 ಡೆತ್ತು ಮತ್ತು 12 ಶಿಫ್ಟೆಡ್ ಮತ್ತು 5 ನಮ್ಮ ಒಂದು ಏನು ಮತದಾರರ ಪಟ್ಟಿಯಲ್ಲಿ 2 ಸರಿ ಎನ್ರೋಲ್ ಆಗಿರ್ತಕ್ಕಂಥವ್ರು 5 ಜನ ಇದ್ದರು. ಒಟ್ಟು 28 ಟೋಟಲಿ 976 ಜನರನ್ನು ನಾವು ಗುರುತಿಸಿ 100% ಡಿಜಿಟೈಸೇಷನನ್ನು ಕಂಪ್ಲೀಟ್ ಮಾಡಿದ್ದೇವೆ. ತಾಲೂಕಿಗೆ ಪ್ರಥಮ ಎಂದು ತಿಳಿಸಿರ್ತಾರೆ. ಅಲ್ಲಿ ನನ್ನ ಮನೆಯವರಾದ ಅತ್ತೆ, ನಮ್ಮ ಮನೆಯವರು ತುಂಬ ಸಹಕಾರವನ್ನು ಕೊಟ್ಟಿರ್ತಾರೆ. ಮತ್ತು ನಮ್ಮ VA ಆಗಿರ್ತಕ್ಕಂಥ ಕಿರಣ್ ಕುಮಾರ್ ಸರ್ ಅವರು ತುಂಬ ಧೈರ್ಯವನ್ನು ಹೇಳ್ತಾಯಿದ್ರು, ಸ್ಫೂರ್ತಿಯನ್ನು ನೀಡ್ತಾಯಿದ್ರು. ಅವರ ಧೈರ್ಯ ಸ್ಫೂರ್ತಿಯಿಂದನೇ ನಾನು ಬೇಗ ಮುಗಿಸೋದಕ್ಕೆ ಕಾರಣ ಆಯಿತು. ಹಾಗೆ ನಮ್ಮ ಸಾಹೇಬ್ರಾಗಿರ್ತಕ್ಕಂಥ MLA ಸರ್ ಅವರು ಕೂಡ ತುಂಬ ನಮಗೆ ಸಪೋರ್ಟನ್ನು ಮಾಡಿದ್ದಾರೆ. ವೆಂಕಟೇಶ್ ಸರ್ ಅವರು ಕೂಡ ತುಂಬ ಸಪೋರ್ಟನ್ನು ಮಾಡಿ ನಮ್ಗೆ ಈ ಕಾರ್ಯವನ್ನು ಮುಕ್ತಾಯ ಮಾಡೋದಕ್ಕೆ ತುಂಬ ಎಲ್ಲರೂ ಪರೋಕ್ಷವಾಗಿ ಪ್ರತ್ಯಕ್ಷವಾಗಿ ಎಲ್ಲರೂ ಸಹಕಾರವನ್ನು ನೀಡಿದ್ದೀರಾ. ಅವರೆಲ್ಲರಿಗೂ ಕೂಡ ತುಂಬ ಹೃದಯದ ಧನ್ಯವಾದಗಳನ್ನು ಅರ್ಪಿಸ್ತೀನಿ. ತಾಲೂಕಿನ ಇಒ ಆಗಿರ್ತಕ್ಕಂಥ ಮಧುಸೂದನ್ ಸರ್ ಮತ್ತು ತಹಶೀಲ್ದಾರ್ ಆಗಿರ್ತಕ್ಕಂಥ ರವಿ ಸರ್ ಅವರು ಕೂಡ ಈ ಕಾರ್ಯದಲ್ಲಿ ನನಗೆ ತುಂಬ ಸಪೋರ್ಟನ್ನು ಮಾಡಿದ್ದಾರೆ. ಅವ್ರಿಗೂ ಕೂಡ ಧನ್ಯವಾದಗಳನ್ನು. असतो मा सद्गमय तमसो मा ज्योतिर्गमय मृत्योर्मा अमृतंगमय ॐ शान्ति शान्ति शान्तिः. ಕನ್ನಡ ಸಂಸ್ಕೃತಿ ಇಲಾಖೆ ಬೆಂಗಳೂರು ಮತ್ತು ಪಾವಗಡ ತಾಲೂಕಿನ ವೀರಗಂದಿ ಗ್ರಾಮದ ಶ್ರೀ ದುರ್ಗಾ ಪರಮೇಶ್ವರಿ ಗ್ರಾಮೀಣ ಸಮಗ್ರ ವಿದ್ಯಾ ಅಭಿವೃದ್ಧಿ ಸಂಸ್ಥೆಯ ಸಹಯೋಗದಲ್ಲಿ ಗಡಿನಾಡು ಜಾನಪದ ಉತ್ಸವ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು. ಕಾರ್ಯಕ್ರಮದಲ್ಲಿ ಕಾಂತಾರ, ಭರತನಾಟ್ಯ, ಜನಪದ ಗೀತೆಗಳು, ರಂಗಗೀತೆಗಳು ಮತ್ತಿತರ ಜಾನಪದ ಉತ್ಸವ ಕಾರ್ಯಕ್ರಮಗಳನ್ನು ಅತ್ಯಂತ ಯಶಸ್ವಿಯಾಗಿ ನೆರವೇರಿಸಲಾಯಿತು. ಶಾಲೆಯ ಮುಖ್ಯ ಶಿಕ್ಷಕಿ ಸುಜಾತ, ರಾಮಪ್ಪ, ವೀರಗೊಂದಿಯ ಮುಖ್ಯ ಶಿಕ್ಷಕ ಗಂಗಪ್ಪ, ಮಲ್ಲಿಕಾರ್ಜುನ್, ಸತ್ಯ ಲೋಕೇಶ್ ಮತ್ತು ಇತರೆ ಕಲಾವಿದರುಗಳು ಹಾಜರಿದ್ದರು. ಈ ವೇಳೆ ಕನ್ನಡ ಸಾಹಿತ್ಯ ಪರಿಷತ್ ಅಧ್ಯಕ್ಷರಾದ ಕಟ್ಟ ನರಸಿಂಹಮೂರ್ತಿ ಉತ್ಸವದ ಕಾರ್ಯಕ್ರಮದ ಕುರಿತು ಮಾತನಾಡಿದ್ದಾರೆ. ತುಂಬ ಚೆನ್ನಾಗಿ ಮಕ್ಕಳು ಕಾಣಿಸ್ತಾ ಇದ್ದಾರೆ. ಮಕ್ಕಳು ಏನನ್ನಾದರೂ ಮಾಡ್ತಾರೆ, ಅವ್ರಿಗೇನಾದ್ರು ಕಲಿಸಿದ್ರೆ ನಾವು ಅನ್ನೋದಕ್ಕೆ ಉದಾಹರಣೆಯಾಗಿ ಇವತ್ತು ದಿವಸ ಈ ಶಾಲೆಯ ಮಕ್ಕಳು ಕಾಂತಾರ ನೃತ್ಯ, ಭರತನಾಟ್ಯದ ನೃತ್ಯ, ಬೇರೆ ಜನಪದ ನೃತ್ಯಗಳನ್ನು ತುಂಬ ಅದ್ಭುತವಾಗಿ ಇಲ್ಲಿ ಪ್ರಸ್ತುತಪಡಿಸಿದ್ದಾರೆ. ಈ ಒಂದು ಮಕ್ಕಳಿಗೆ ಇದನ್ನು ಕಲಿಸ್ಕೊಟ್ಟಂಥ ಗುರುಗಳಿಗೆ, ಮುಖ್ಯೋಪಾಧ್ಯಾಯರಿಗೆ, ಶಿಕ್ಷಕರಿಗೆ ನಾನು ಆಭಾರಿಯಾಗಿರ್ತೇನೆ. ಮತ್ತು ಅದೇ ರೀತಿ ಇಲ್ಲಿ ಕಲಾವಿದರು ತುಂಬ ಅದ್ಭುತವಾದ ರಂಗಗೀತೆಗಳನ್ನು ಹೇಳ್ತಕ್ಕಂಥವ್ರು ನಮ್ಮ ಜೊತೆ ಇನ್ನೂ ರಂಗಗೀತೆ ಹೇಳೋದಕ್ಕೆ ಮಲ್ಲಿಕಾರ್ಜುನ್ ಅವರು ಇದ್ದಾರೆ. ಮತ್ತು ಸತ್ಯ ಲೋಕೇಶ್ ಅವರು ಕೂಡ ಅದ್ಭುತವಾದಂಥ ರಂಗಗೀತೆಗಳು ಹೇಳೋರಿದ್ದಾರೆ. ಇನ್ನು ಮುಂದೆ ಕಾರ್ಯಕ್ರಮ ಇನ್ನೂ ಯಶಸ್ವಿಯಾಗಿ ನಡೀತದೆ. ಆಮೇಲೆ ಇಲ್ಲಿರುವ ಶಿಕ್ಷಕರು ಕೂಡ ಇಲ್ಲಿ ಕವಿಗಳು ಮತ್ತು ಒಳ್ಳೆಯ ವಾಗ್ಮಿಗಳು ಕೂಡ ಇದ್ದಾರೆ. ಅವರು ಕೂಡ ಮುಂದೆ ಮಾತನಾಡಿ ನಿಮಗೆ ಒಳ್ಳೆಯ ಸಂದೇಶಗಳನ್ನು ಕೊಡ್ತಾರೆ. ಈ ಒಂದು ಕಾರ್ಯಕ್ರಮ ಅತ್ಯಂತ ಅಚ್ಚುಕಟ್ಟಾಗಿ ರೂಪಿತವಾಗಿದೆ. ಇದು ಯಶಸ್ವಿಯಾಗಿ ನಡೆಯಲಿ. ಮಕ್ಕಳಲ್ಲಿರ್ತಕ್ಕಂಥ ಸೂಕ್ತ ಪ್ರತಿಭೆಯನ್ನು ಹೊರತರೋದಕ್ಕೆ ಇಂಥ ಕಾರ್ಯಕ್ರಮಗಳು ಸಹಕಾರಿಯಾಗಿದ್ದಾವೆ. ಗಡಿನಾಡ ಭಾಗದಲ್ಲಿ ಇಂಥ ಕಲೆಯನ್ನು ಹೊರತೆಗೆಯುವಂಥ ಈ ಕಲಾ ಸಂಭ್ರಮದ ಜಾನಪದ ಸಿರಿ ಸಂಭ್ರಮ ಸಾರವನ್ನು ತಿಳಿದರೆ
ಪಾವಗಡ ತಾಲೂಕಿನ ತಾಜಾ ಸುದ್ದಿಗಳಿಗಾಗಿ ನಮ್ಮ ಚಾನಲನ್ನು ಪಾವಗಡ ಪವರ್ ನ್ಯೂಸ್ ಅಂತ ಟೈಪ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಜಾಹೀರಾತು ನೀಡಿ ಪ್ರೋತ್ಸಾಹಿಸಿ ಬೆಂಬಲಿಸಿ ಲೈಕ್ ಮಾಡಿ ಶೇರ್ ಮಾಡಿ. ನಾನು ನಿಮ್ಮ ಸತ್ಯ ಲೋಕೇಶ್, ಸಂಪಾದಕರು ಪಾವಗಡ ಪವರ್ ನ್ಯೂಸ್.